ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮೇ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಬುಧ ಗ್ರಹ ಮೇಷರಾಶಿಗೆ, 23ನೇ ತಾರೀಕಿನಂದು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ರವಿ ಗ್ರಹ 14ನೇ ತಾರೀಕಿನಂದು ವೃಷಭ ರಾಶಿಗೆ, ಬೃಹಸ್ಪತಿ ಗ್ರಹ 14ನೇ ತಾರೀಕಿನಂದು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ರಾಹು ಗ್ರಹ 18ನೇ ತಾರೀಕಿನಂದು ಕುಂಭ ರಾಶಿಗೆ, ಕೇತು ಗ್ರಹ ಸಿಂಹ ರಾಶಿಗೆ, ಶುಕ್ರ ಗ್ರಹ 31ನೇ ತಾರೀಕಿನಂದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮುಖ್ಯವಾದ ವಿಷಯ ಏನು ಹೇಳಿ, ಈ ಮಾಸದಲ್ಲಿ ರಾಹುಗ್ರಹ ಮತ್ತೆ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ. ನಾವೀಗ ಏನು ಮಾಡೋಣ ಅಂತ ಹೇಳಿದ್ರೆ, ಮೊದಲು ಈ ಮಾಸದಲ್ಲಿ ನಿಮಗೆ ಉಳಿದಂತಹ ಎಲ್ಲ ಗ್ರಹಗಳಿಂದ ಏನೇನು ಫಲಪ್ರಾಪ್ತಿಯಾಗತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಅದಾದ ಮೇಲೆ ಕೊನೆಗೆ ಈ ರಾಹು ಮತ್ತು ಬೃಹಸ್ಪತಿ ಇವೆರಡು ಗ್ರಹದಿಂದ ಏನೇನು ಫಲಪ್ರಾಪ್ತಿಯಾಗತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಮೊದಲಿಗೆ ನಿಮಗೆ ಈ ಮಾಸದಲ್ಲಿ ಉಳಿದಂತಹ ಗ್ರಹಗಳಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ರವಿಗ್ರಹ ಇದೆಯಲ್ಲ, ಅದು ಈ ಮಾಸದಲ್ಲಿ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೀವು ಯಾವುದೇ ಉದ್ಯೋಗವನ್ನು ಬೇಕಾದರೂ ಮಾಡ್ತಾ ಇರಿ, ನಿಮ್ಮ ಉದ್ಯೋಗದಲ್ಲಿ ಒಟ್ಟಿನಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಚೆನ್ನಾಗಿ ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ರಾಜಕಾರಣಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಕುಜಗ್ರಹ ಒಂದು ದ್ವಾದಶ ಭಾವದಲ್ಲಿ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕಾಲಿಗೆ ಸಂಬಂಧಪಟ್ಟಿರುವಂತಹ ಒಂದು ಆರೋಗ್ಯದ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದು ಬಿಟ್ಟು ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಉಳಿದಂತಹ ಗ್ರಹಗಳಿಂದ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ನಾನು ಈ ಹಿಂದೆಯೇ ಹೇಳಿದಂತೆ ಬೃಹಸ್ಪತಿ ಗ್ರಹ ಮತ್ತು ರಾಹುಗ್ರಹ ಇವೆರಡು ಕೂಡ ಬದಲಾಗ್ತಿದೆಯಲ್ಲ, ಅದರಿಂದ ಏನು ಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಮೊದಲನೇದಾಗಿ ಗುರುಗ್ರಹ ನಿಮಗೆ ಇಲ್ಲಿಯವರೆಗೂ ಕೂಡ ದಶಮ ಭಾವದಲ್ಲಿ ಸ್ಥಿತವಾಗಿತ್ತು. ಈಗ ಅದು 14ನೇ ತಾರೀಕಿನಂದು ಏಕಾದಶ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಾವು ಈ ವಿಷಯವನ್ನು 2 ವಿಭಾಗವನ್ನಾಗಿ ಮಾಡಿಕೊಂಡು ನೋಡೋಣ. ಮೊದಲನೇದಾಗಿ ಇಲ್ಲಿಯವರೆಗೆ ದಶಮ ಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿತ್ತಲ್ಲ, ಈ ಹಿಂದೆ 1 ವರ್ಷಗಳ ಕಾಲ ನಿಮಗೇನು ಫಲಪ್ರಾಪ್ತಿ ಆಯಿತು ಅದನ್ನು ಮೊದಲು ನೋಡೋಣ. ಈ ಹಿಂದೆ 1 ವರ್ಷದಲ್ಲಿ ಧಾನ್ಯನಾಶೋ ಧನಚ್ಛೇದ ವೃಥಾ ಸಂಚರಣಂ ಭಯಂ ಸ್ವಜನೈರ್ದೂಷಣಂಚೈವ ದಶಮಸ್ಥೋ ಯದಾ ಗುರುಹು ಅಂತ ಹೇಳಿರುವಂಥದ್ದು. ಒಂದಷ್ಟು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಯಿತು. ಮತ್ತು ಸುಮ್ಮನೆ ಅಲೆದಾಟಗಳು. ನೀವು ಯಾವುದೋ ಒಂದು ಕೆಲಸಕ್ಕಾಗಿ ಯಾವುದೋ ಒಂದು ಜಾಗಕ್ಕೆ ಹೋಗ್ತೀರಿ, ಅಲ್ಲಿ ನೋಡಿದರೆ ಆ ಕೆಲಸ ಆಗೋದೇ ಇಲ್ಲ, ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಾಳೆನೂ ಹೋಗ್ತೀರಿ, ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹೀಗೆ ಒಟ್ಟಲ್ಲಿ ಸುಮ್ಮನೆ ಅಲೆದಾಟಗಳು. ಆ ಅಲೆದಾಟಕ್ಕೆ ಏನೋ ಒಂದು ಪ್ರಯೋಜನ ಅಂತ ಹೇಳುವಂಥದ್ದೇ ಇಲ್ಲ. ಆ ರೀತಿಯಾಗಿ ಒಟ್ಟಲ್ಲಿ ಸುಮ್ಮನೆ ಒಂದಷ್ಟು ಸುತ್ತಾಡುವಂಥದ್ದು ಇಂಥದ್ದು ಕೂಡ ಉಂಟಾಯಿತು. ಸ್ವಜನೈಹಿ ದೂಷಣಂ, ಮುಖ್ಯವಾಗಿ ತಮ್ಮ ಜನಗಳೇ ಬೈದು ಬಿಟ್ರು ಅಂತ. ಈಗ ಹೊರಗಡೆ ಒಂದಷ್ಟು ಜನಗಳು ಇರ್ತಾರೆ, ಯಾರು ನಮಗೆ ಸಂಬಂಧ ಇಲ್ಲದೆ ಇರೋ ಅವ್ರು ನಮ್ಮ ಬಗ್ಗೆ ಏನೋ ಒಂದಷ್ಟು ಕೆಟ್ಟದಾಗಿ ಮಾತಾಡಿದರೆ ನಮಗೆ ಬೇಜಾರಾಗುತ್ತೆ. ಅದೇನೋ ಸಿಕ್ಕಾಪಟ್ಟೆ ಬೇಜಾರಾಗುತ್ತಾ? ಆಗೋದಿಲ್ಲ ಅಲ್ವಾ? ಅದೇ ನಮ್ಮ ಜನಗಳೇ, ನಮ್ಮ ಸುತ್ತಮುತ್ತ ಇರುವಂತಹ ಜನಗಳೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಿಟ್ರೆ ಏನಾಗುತ್ತೆ ಹೇಳಿ? ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರು ಅಂತ ಹೇಳುವಂಥದ್ದು ಆಗುತ್ತೆ. ಅಂಥದ್ದೆಲ್ಲ ಉಂಟಾಯಿತು. ಯಾವಾಗ? ಈ ಹಿಂದೆ 1 ವರ್ಷಗಳ ಕಾಲ. ಯಾಕೆ? ಈ ಬೃಹಸ್ಪತಿ ಗ್ರಹ ದಶಮ ಭಾವದಲ್ಲಿತ್ತಲ್ಲ, ಹಾಗಾಗಿ ಇದರಿಂದ ಆ ರೀತಿಯಾದಂತಹ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿ ಆಯಿತು. ಈಗ ಈ ಮಾಸದಲ್ಲಿ ಅದು ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಇನ್ನು ಮುಂದೆ 1 ವರ್ಷಗಳ ಕಾಲ ಅದು ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಇನ್ನು ಮುಂದೆ ಇದರಿಂದ ಏನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡೋಣ. ಯಶೋ ವೃದ್ಧಿ ಬಲಂ ತೇಜ ಸರ್ವತ್ರ ವಿಜಯ ಸುಖಂ ಶತ್ರುನಾಶೋ ಮಂತ್ರಸಿದ್ಧಿರೇಕಾದಶಗತೆ ಗುರವು ಅಂತ ಹೇಳಿರುವಂಥದ್ದು.
ಮುಖ್ಯವಾಗಿ ಯಶೋವೃದ್ಧಿ ಫಲಂ ಹೇಳಿದ್ವಲ್ಲ. ಯಶೋವೃದ್ಧಿ ಅಂದರೆ ನಿಮ್ಗೆ ಏನಾಗುತ್ತೆ ಹೇಳಿ, ನಿಮಗೆ ಒಂದಷ್ಟು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಈ ಹಿಂದೆ ನಿಮ್ಮನ್ನು ಒಂದಷ್ಟು ಜನ ಅವಮಾನ ಮಾಡಿದ್ರು ಅಂತ ಹೇಳಿ ನೋಡಿದ್ವಲ್ಲ, ಆ ಜನಗಳೇ ಈಗ ನಿಮ್ಮನ್ನು ಹೊಗಳುವುದಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾಗಿ ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಜಯ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ನೀವು ಯಾವ ಕೆಲಸಕ್ಕೆ ನೋಡಿದ್ವಲ್ಲ, ಹೋದ ವರ್ಷ ಏನಾಗಿತ್ತು, ಒಂದು ಕೆಲಸಕ್ಕೆ ಹೋದ್ರೆ ಸುಮ್ಮನೆ ಅಲೆದಾಟ, ಕೆಲಸ ಒಂದು ಆಗೋದಿಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಇತ್ತಲ್ಲ, ಅದೆಲ್ಲ ಈ ಬಗೆಹರಿಯುತ್ತೆ. ಸರ್ವತ್ರ ವಿಜಯ, ಯಾವ ಕೆಲಸಕ್ಕೆ ಬೇಕಾದ್ರೂ ನೀವು ಕೈ ಹಾಕಿ, ಅದರಲ್ಲೆಲ್ಲ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಸಮಸ್ಯೆಗಳು ಅಂತ ಹೇಳುವಂಥದ್ದು ಕೂಡ ಬಗೆಹರಿಯುತ್ತೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಒಂದಷ್ಟು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಫಲಗಳು. ನೋಡಿ, ನಾನು ಇದನ್ನು ಅನೇಕ ಸಲ ನಿಮಗೆ ಹೇಳಿದ್ದೀನಿ. ಅಷ್ಟಮ ಶನಿ ಶುರುವಾಗ್ಬಿಡ್ತು ಅಂಥೇಳಿ ಹೆದರ್ಕೊಂಡು ಕುತ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೌದು, ಅಷ್ಟಮ ಶನಿ ಇದೆ, ಅದರಿಂದ ಒಂದಷ್ಟು ಸಮಸ್ಯೆಗಳೆಲ್ಲ ಉಂಟಾಗುತ್ತೆ, ಎಲ್ಲದೂ ಕೂಡ ಸತ್ಯನೇ ಹೌದು. ಆದರೆ ಬೃಹಸ್ಪತಿ ಗ್ರಹ ನಿಮಗೆ ಏಕಾದಶ ಭಾವಕ್ಕೆ ಪ್ರವೇಶವನ್ನು ಮಾಡುವುದರಿಂದಾಗಿ ಇದರಿಂದಲೂ ಕೂಡ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮತ್ತು ಈ ವಿಚಾರ ಅಂತೂ ನಾನು ಅನೇಕ ಸಲ ಹೇಳಿದ್ದೀನಿ, ಇಲ್ಲೂ ಕೂಡ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಗುರುಗ್ರಹ ಉತ್ತಮವಾಗಿ ಸ್ಥಿತವಾಗಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅದು ಸ್ವತಃ ಉತ್ತಮವಾದ ಫಲವನ್ನು ಕೊಡುತ್ತೆ. ಇನ್ನು ಉಳಿದಂತಹ ಗ್ರಹಗಳಿಂದ ಪ್ರಾಪ್ತಿಯಾಗುವಂತಹ ಅನಿಷ್ಟ ಫಲಗಳನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ನಿವಾರಣೆಯನ್ನು ಮಾಡುತ್ತೆ. ಹಾಗಾಗಿ ಅಷ್ಟಮ ಶನಿ ಇದ್ರೂ ಕೂಡ ಈಗ ಗುರುಗ್ರಹ ನಿಮಗೆ ಏಕಾದಶ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದಾಗಿ ಉತ್ತಮವಾದ ಗುರುಬಲ ಅಂತ ಹೇಳುವಂಥದ್ದು ಇರುವ ಕಾರಣಕ್ಕಾಗಿ ನಿಮಗೆ ಇಲ್ಲಿಂದ ಹಿಡಿದು ಇನ್ನು 1 ವರ್ಷಗಳ ಕಾಲ ಅನೇಕ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದೊಂದು ವಿಚಾರ. ಇನ್ನೀಗ ರಾಹುಗ್ರಹ ಇಲ್ಲಿಯವರೆಗೆ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿತ್ತು, ಅದು ಕೂಡ ಈ ಮಾಸದಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಇನ್ನು ಸಪ್ತಮ ಸ್ಥಾನಕ್ಕೆ ಬರುತ್ತೆ. ಹಾಗಾಗಿ ನೀವು ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು ಅಂತ ಹೇಳಿ ಅಂದರೆ ಸಂಸಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಪತ್ನಿಯೊಂದಿಗೆ ಆದಷ್ಟು ಪತ್ನಿ ಅಥವಾ ಸಂಗಾತಿಯೊಂದಿಗೆ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯೊಂದಿಗೆ, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯೊಂದಿಗೆ ಆದಷ್ಟು ನೀವು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಆಯಿತಾ? ಅದೊಂದು ವಿಚಾರ. ಇನ್ನು ಅವರಿಂದ ಯಾವುದೇ ವಿಚಾರವನ್ನು ಕೂಡ ನೀವು ಮುಚ್ಚಿಡಬಾರದು. ಏನೇ ವಿಚಾರ ಇದ್ರೂ ಕೂಡ ಅವರ ಜೊತೆಗೆ ಮುಕ್ತವಾಗಿ ನೀವು ಮಾತನಾಡಬೇಕು. ಯಾವುದೇ ವಿಚಾರವನ್ನು ಕೂಡ ಮುಚ್ಚಿಡಬಾರದು. ಆಯಿತಾ? ಈ ಒಂದು ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅಲ್ಲಿಗೆ ಇದಿಷ್ಟನ್ನು ಕೂಡ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಈ ವರ್ಷದಲ್ಲಿ ಇನ್ನು ಮುಂದೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಹೇಳಿದ್ನಲ್ಲ, ಒಂದು ಶನಿಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆ. ಅದಕ್ಕೆ ನಾನು ಹೋದ ತಿಂಗಳಲ್ಲೇ ಯಾವ ವಿಚಾರದಲ್ಲಿ ಜೋಪಾನವಾಗಿರಬೇಕು ಅಂತ ಹೇಳುವಂಥ ವಿಚಾರನ ಹೇಳಿದ್ದೀನಿ. ಆ ವಿಚಾರದಲ್ಲಿ ಒಂದನೇದಾಗಿ ಜೋಪಾನವಾಗಿರಬೇಕು, ಮತ್ತು ಅಲ್ಲೇ ನಾನು ಪರಿಹಾರವನ್ನು ಕೂಡ ಹೇಳಿದ್ದೀನಿ ಹೋದ ತಿಂಗಳ ಒಂದು ಮಾಸ ಭವಿಷ್ಯ ಹೇಳುವಂತಹ ಸಂದರ್ಭದಲ್ಲಿ. ಆ ವಿಚಾರಗಳಿಗೆ ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಮತ್ತು ರಾಹುಗ್ರಹ ಒಂದು ಸಪ್ತಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಸಂಸಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಜೋಪಾನವಾಗಿದ್ಬಿಟ್ರೆ, ಮತ್ತು ನೋಡಿದ್ವಲ್ಲ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಇನ್ನು ಮುಂದೆ ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಲ್ಲಿಗೆ ನಾವೀಗ ಏನೇನು ಮಾಡಿದ್ವಿ ಹೇಳಿ, ಮೊದಲು ನಿಮಗೆ ಈ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡಿದ್ವಿ. ಅದಾದಮೇಲೆ ಬೃಹಸ್ಪತಿ ಗ್ರಹದಿಂದ ಇನ್ನು ಮುಂದೆ 1 ವರ್ಷದವರೆಗೆ ಏನೇನು ಉತ್ತಮವಾದ ಫಲದ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡಿದ್ವಿ. ಅದಾದಮೇಲೆ ಕೊನೆಗೆ ಈ ರಾಹುಗ್ರಹ ಸಪ್ತಮ ಭಾವದಲ್ಲಿ ಇರೋದ್ರಿಂದಾಗಿ ಹೇಳಿದ್ವಲ್ಲ ಸಂಸಾರದ ವಿಚಾರದಲ್ಲಿ ಜೋಪಾನವಾಗಿರಬೇಕು ಅಂತ ಹೇಳುವಂಥ ವಿಚಾರವನ್ನು ಕೂಡ ನೋಡಿದ್ವಿ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ಮಾಸದಲ್ಲಿ ನಿಮಗೆ ಒಂದೊಂದೇ ವಿಚಾರದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಹಿಂದೆ ಹೇಳಿದಂತೆ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ವಿದ್ಯೆ, ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.